ಎಲ್ಲರಿಗೂ ನಮಸ್ಕಾರ. ಆಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಬಗ್ಗೆ ತಿಳಿದುಕೊಳ್ಳೋಣ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇದು ಭಾರತದ ಆಗ್ನೇಯ ದಿಕ್ಕಿಗಿರುವ ದ್ವೀಪ ಸಮೂಹವಾಗಿದೆ. ಇದು ಬಂಗಾಳ ಕೊಲ್ಲಿಯಲ್ಲಿದೆ. ಭಾರತದ ಭೂಗಡಿಯಿಂದ 1200 ಕಿಲೋಮೀಟರ್ ಅಂತರದಲ್ಲಿದೆ. ಅಂಡಮಾನ್ ಮತ್ತು ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇರ್. ಇದು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇಲ್ಲಿ ಝಾನ್ಸಿ ರಾಣಿ ರಾಷ್ಟ್ರೀಯ ಉದ್ಯಾನವನವಿದೆ. ಮಹಾತ್ಮ ಗಾಂಧೀಜಿ ಮರೈನ್ ರಾಷ್ಟ್ರೀಯ ಉದ್ಯಾನವನವೂ ಕೂಡ ಇಲ್ಲೇ ಇದೆ. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ದಿ ಗ್ರೇಟ್ ನಿಕೋಬಾರ್ನಲ್ಲಿದೆ. ಇಲ್ಲಿ ಸೆಲ್ಯುಲಾರ್ ಸೆರೆಮನೆ ಇದೆ. ಈ ಸೆರೆಮನೆಯಲ್ಲಿ ಸ್ವತಂತ್ರ ಹೋರಾಟಗಾರರಾದ ವಿ.ಡಿ. ಸಾವರ್ಕರ್ ಅವರನ್ನು ಬಂಧಿಸಿಡಲಾಗಿತ್ತು. ಅಂಡಮಾನ್ ನಿಕೋಬಾರ್ ಪ್ರದೇಶವು ಕೋಲ್ಕತ್ತಾ ಹೈಕೋರ್ಟ್ ಅಧೀನದಲ್ಲಿದೆ. ಇಲ್ಲಿ ಜಾರ್ವಾ, ಶೋಂಪೇನ್, ಓಂಗೆ ಬುಡಕಟ್ಟು ಜನಾಂಗಗಳಿವೆ. ಜಾರ್ವಾ ಬುಡಕಟ್ಟು ಜನಾಂಗ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಶೋಂಪೇನ್ ಬುಡಕಟ್ಟು ಜನಾಂಗವು 2014ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತದಾನ ಮಾಡಿದೆ. ಇಲ್ಲಿ ಬ್ಯಾರೆನ್ ಐಲ್ಯಾಂಡ್ ಸುಪ್ತ ಜ್ವಾಲಾಮುಖಿ ಇದೆ. ನಾರ್ಕೋನ್ ಡ್ಯಾಮ್ ಮತ್ತು ಬ್ಯಾರೆನ್ ದ್ವೀಪಗಳು ಜ್ವಾಲಾಮುಖಿ ದ್ವೀಪಗಳಾಗಿವೆ. ಬ್ಯಾರೆನ್ ಐಲ್ಯಾಂಡ್ ಸುಪ್ತ ಜ್ವಾಲಾಮುಖಿ, ಅದ ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಸುಪ್ತ ಜ್ವಾಲಾಮುಖಿ. ಬ್ಯಾರೆನ್ ದ್ವೀಪದಲ್ಲಿ ಜೀವಂತ ಅಗ್ನಿಪರ್ವತಗಳು ಕಂಡುಬರುತ್ತವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೀರಿನಲ್ಲಿ ಮುಳುಗಿ ಹೋದ ಅರಾಕೆನ್ ಯೋಮ ಪರ್ವತ ಶ್ರೇಣಿಯ ಭಾಗಗಳಾಗಿವೆ. ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು 10° ಚಾನಲ್ ಪ್ರತ್ಯೇಕಿಸುತ್ತದೆ. ಉತ್ತರ ಮತ್ತು ದಕ್ಷಿಣ ಅಂಡಮಾನ್ ನಡುವೆ ಡಂಕನ್ ಪಾಸ್ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಥ್ಯಾಂಕ್ ಯು.